ಇವತ್ತು ನಾನು ನಿಮಗೆ ಸರಸ್ವತಿ ಮಂತ್ರದ್ದು ಯಂತ್ರ ಹೇಳ್ಕೊಡ್ತೀನಿ. ಸರಸ್ವತಿ ಮಂತ್ರದ್ದು ತಾಯ್ತ ಯಾವ ರೀತಿ ರೆಡಿ ಮಾಡೋದು ಬೀಜಾಕ್ಷರ ಮಂತ್ರದಿಂದ, ಬೀಜಾಕ್ಷರ ಮಂತ್ರನ ಹೇಗೆ ಹೊಲಿಸ್ಕೊಳ್ಳೋದು ಸರಸ್ವತಿ ಮಂತ್ರದ್ದು ಅಂತ. ಯಾಕಂದರೆ ನಾವು ಈ ಜಗತ್ತಿನಲ್ಲಿ ಸೃಷ್ಟಿ ಆದರೆ ಮೊದಲ ಗುರು ಸರಸ್ವತಿ. ಆಕೆನೇ ನಮಗೆ ತಾಯಿ. ನಮ್ಮ ತಾಯಿಯಲ್ಲೇ ಆಕೆ ಇರ್ತಾಳೆ. ನಮ್ಮ ತಂದೆಯಲ್ಲಿ ಬ್ರಹ್ಮ ಇದ್ದರೆ ನಮ್ಮ ತಾಯಿಯಲ್ಲಿ ಸರಸ್ವತಿ ಇರ್ತಾಳೆ. ಆಕೆನೇ ಮೊದಲ ಗುರು. ಆದ್ದರಿಂದ ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಮಿತ್ರರೇ, ಗೆಳೆಯರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಪ್ರತಿ ಜೀವಿಗೂ ಅದರದೇ ಆದ ಅಸ್ತಿತ್ವ ಇಲ್ಲಿರುತ್ತೆ. ಅದರಲ್ಲೂ ಮನುಷ್ಯರಲ್ಲಿ ಇಲ್ಲಿ ಸೃಷ್ಟಿ ಆದಮೇಲೆ ಆ ಪುಟ್ಟ ಮಕ್ಕಳಿಗೆ ತಾಯಿ ಮೊದಲ ಗುರು ಆಗ್ತಾಳೆ. ಆದರೆ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ತಿಳ್ಕೊಬೇಕಾದ್ರೆ ನಮಗೆ ಜಗನ್ಮಾತೆ ಮಹಾ ಸರಸ್ವತಿ. ಇದು ಬ್ರಹ್ಮ ಸೃಷ್ಟಿ. ಬ್ರಹ್ಮ ಅಂದರೆ ಪ್ರತಿ ವಸ್ತು ಜೀವಿಯ ಅಣುರೇಣು ತೃಣಕಾಷ್ಟದ ಕಣಗಳಲ್ಲಿರ್ತಕ್ಕಂಥ ಒಂದು ಚೈತನ್ಯ. ಅದರಿಂದ ಜಗತ್ತು ಸೃಷ್ಟಿಯಾಗಿದೆ. ಅದನ್ನು ತಿಳ್ಕೊಬೇಕಾದ್ರೆ ಒಂದು ವಿದ್ಯೆ ಬೇಕು. ಆ ವಿದ್ಯೆ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನ ಅಂದರೆ ಎಲ್ಲರೂ ತಪ್ಪು ತಿಳ್ಕೊಬಿಟ್ಟಿದ್ದಾರೆ. ಯೋಗಿಗಳು ತಪಸ್ವಿಗಳಿಗೆ ಮಾತ್ರ ಬ್ರಹ್ಮಜ್ಞಾನ ಅಂತ. ಅದು ಅಪರಾಧ. ಇಲ್ಲೇನಿದೆ ಇವತ್ತು ವಿಜ್ಞಾನ ಏನಿದೆ, ಸೈನ್ಸು. ವಿಜ್ಞಾನ ಅಂದರೆ ಇರೋದನ್ನು ಕೆತ್ಕೋದಷ್ಟೇ ಕೆಲಸ. ಯಾವತ್ತಿಗೂ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನ ಆಸೆಗಳು, ಆಕಾಂಕ್ಷೆಗಳು, ಅವಶ್ಯಕತೆಗಳು ಪೂರೈಸ್ಕೊಳ್ಳಿಕ್ಕೆ ವಿಜ್ಞಾನ ಬೇಕಷ್ಟೆ. ವಿಜ್ಞಾನ ಅಂದರೆ ಒಂದು ತಿಳುವಳಿಕೆ. ವಿಶ್ವದಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಪಡೆಯೋದೇ ವಿಜ್ಞಾನ. ಅದು ನಮ್ಮ ಅನುಕೂಲಕ್ಕಾಗಿದೆ. ಅದೇ ನಮಗೆ ಅಂತಿಮ ಅಲ್ಲ. ಅಂತಿಮ ಬಂದು ಜ್ಞಾನ. ಜ್ಞಾನ ಅಂತಿಮ. ಜ್ಞಾನದಿಂದ ವಿಜ್ಞಾನ ಹುಟ್ಟಿದೆ. ಜ್ಞಾನದಿಂದ ಈ ಜಗತ್ತು ಹುಟ್ಟಿದೆ. ಈ ಜಗತ್ತನ್ನು ಸಂಶೋಧನೆ ಮಾಡೋದೇ ವಿಜ್ಞಾನ, ತಿಳ್ಕೊಳ್ಳೋದೇ ವಿಜ್ಞಾನ. ಆದರೆ ಅದಕ್ಕೂ ಮೇಲೆ, ವಿಜ್ಞಾನಕ್ಕೂ ಮೇಲೆ ಆಧ್ಯಾತ್ಮ ಅಂದರೆ ಆಧ್ಯಾತ್ಮ ಜ್ಞಾನ. ಅದನ್ನು ಕೊಡೋರು ಯಾರು? ಇಡೀ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಜ್ಞಾನ ಕೊಡೋದು ಯಾರು? ಸರಸ್ವತಿ. ಈ ಮಹಾ ಸರಸ್ವತಿ ಯೋಗಿಗಳಿಗೆ ಗುರು. ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು ಎಲ್ಲರಿಗೂ ಗುರು ತಾಯಿ ಜಗನ್ಮಾತೆ, ವಿದ್ಯಾಮಾತೆ, ವಿದ್ಯಾಶ್ರೀ, ಶಾಂತಿ ಅಂತೀವಿ. ಇಂಥ ವಿದ್ಯಾಮಾತೆ ಗಾಯತ್ರಿಯನ್ನು ಹೊಲಿಸ್ಕೋಬೇಕಾರೆ, ಬ್ರಾಹ್ಮಿಯನ್ನು ಹೊಲಿಸ್ಕೋಬೇಕಾರೆ ಆಕೆಯನ್ನು ಆರಾಧಿಸ್ಬೇಕು, ತಪಸ್ಸಾಧನೆ ಮಾಡಬೇಕು, ಯೋಗ ಸಾಧನೆ ಮಾಡಬೇಕು. ತುಂಬ ದಿನಗಳು, ತಿಂಗಳುಗಳು, ವರ್ಷಗಳ ಕಾಲ ಆಕೆಯನ್ನು ಆರಾಧಿಸ್ಬೇಕಾಗುತ್ತೆ. ಆದರೆ ಅದು ಈಗಿನ ಪರಿಸ್ಥಿತಿ, ಈಗಿನ ಈ ಒಂದು ವಾತಾವರಣದಲ್ಲಿ, ಈಗಿನ ಕಾಲಮಾನದಲ್ಲಿ ತಪಸ್ಸಾಧನೆ ಅಂದರೆ ಪೂರಾ ಆಹಾರ ಬಿಟ್ಬಿಟ್ಟು ಸಾಧನೆ ಮಾಡೋದಲ್ಲ, ನಿದ್ರೆ ಬಿಟ್ಬಿಟ್ಟು ಸಾಧನೆ ಮಾಡೋದಲ್ಲ, ಹಾಗೇ ಕೂತ್ಕೊಂಡು ಎದ್ದುಬಿಡೋದಲ್ಲ. ಮಾಮೂಲಿ ಬೆಳಗ್ಗೆ ಹೇಳೋದು, ಸೂರ್ಯ ನಮಸ್ಕಾರ ಮಾಡೋದು, ಪ್ರಾರ್ಥನೆ ಮಾಡೋದು, ಹಾಗೆ ತಿಂಡಿ ಮಾಡೋದು, ಅನಂತರ ಧ್ಯಾನ ತಪಸ್ಸು ಮಾಡೋದು, ಮತ್ತು ಊಟ ಮಾಡೋದು ಮಧ್ಯಾಹ್ನ, ಮತ್ತು ಧ್ಯಾನ ತಪಸ್ಸು ಮಾಡೋದು, ಮತ್ತು ಸಂಜೆ ತಿಂಡಿ ತಿನ್ನೋದು, ಮತ್ತು ಧ್ಯಾನ ತಪಸ್ಸು ಮಾಡೋದು, ಆಮೇಲೆ ರಾತ್ರಿ ಮತ್ತೆ ಊಟ ಮಾಡೋದು, ಮತ್ತು ಧ್ಯಾನ ತಪಸ್ಸು ಮಾಡೋದು. ಹಾಗೆ ಮಲ್ಕೊಂಡ್ಮೇಲೆ ಆವಾಗವಾಗ ಎಚ್ಚರ ಆದಾಗ ಮತ್ತೆ ಸಾಧನೆ ಮಾಡೋದು, ಜಪ ತಪ. ಯಾರು ಗುರುಗಳು ಮಂತ್ರ ಕೊಟ್ಟಿರ್ತಾರೆ, ಬೀಜಾಕ್ಷರ ಮಂತ್ರ, ಅದನ್ನು ಜಪ ತಪ ಮಾಡೋದು. ಇದನ್ನು ತಪಸ್ಸು ಅಂತಾರೆ. ಆದರೆ ಸಿನಿಮಾಗಳಲ್ಲಿ ತೋರಿಸೋ ಥರ ಅಲ್ಲ. ಸಿನಿಮಾಗಳಲ್ಲಿ ಮೂಗಿಡ್ಕೊಂಡು ಕೂತ್ಕೊಬಿಟ್ರೆ ಅವನಿಗೆ ಗಡ್ಡ ಬಂದುಬಿಡುತ್ತೆ, ಮೈ ಮೇಲಿರೋ ಒಡವೆಗಳು, ಬಟ್ಟೆಗಳೆಲ್ಲ ಮಾಯ ಆಗಿಬಿಡುತ್ತೆ. ಮತ್ತು ಅವನಿಗೆ ದೇವರು ಬಂದು ಮಳೆ, ಗಾಳಿ, ಗುಡುಲು, ಸಿಡುಗು ಎಲ್ಲ ಬರುತ್ತೆ, ಹಾವು ಚೇಳು ಎಲ್ಲ ಬರುತ್ತೆ. ಆಮೇಲೆ ಪರೀಕ್ಷೆಗಳು ನಡೀತದೆ. ಯಾರ್ಯಾರೋ ಅಪ್ಸರೆಯರು, ಮೇನಕೆಯರು, ರಂಬೆ, ಊರ್ವಶಿ ಇವರೆಲ್ಲ ಬರೆದು ಡ್ಯಾನ್ಸ್ ಆಡ್ತಾರೆ, ಕುಣಿತಾರೆ. ಆಮೇಲೆ ಅವನು ಗಟ್ಟಿಯಾಗಿ ತಪಸ್ಸನ್ನು ನೆಲೆ ನಿಂತರೆ ಆಮೇಲೆ ಅವನು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮನ, ವಿಷ್ಣುನ, ಮಹೇಶ್ವರನ ಅಥವಾ ಆದಿಶಕ್ತಿ, ಪರಾಶಕ್ತಿನ ಅವರು ಪ್ರತ್ಯಕ್ಷ ಆಗ್ತಾರೆ. ಏನು ಬೇಕು ಮಗನೇ ಹೊರ ಕೇಳು ಅಂತಾರೆ. ಇವ್ರು ಕೇಳ್ಕೊತಾರೆ, ಅವ್ರು ಹೊರ ಕೊಡ್ತಾರೆ. ಆಮೇಲೆ ಇವ್ರ ಪಾಡಿಗೆವ್ರು, ಅವ್ರ ಪಾಡಿಗವರು, ಹಿಂಗಾಗುತ್ತೆ. ಇದು ಸಿನಿಮಾಗಳಲ್ಲಿ. ಆದರೆ ಇಲ್ಲ 5 ನಿಮಿಷ 10 ನಿಮಿಷ ಕೂತ್ಬಿಟ್ಟು ಅಯ್ಯೋ ಆಗಲಿಲ್ಲ, ಅಯ್ಯೋ 10 ನಿಮಿಷ ಕೂರೋಕ್ಕಾಗಲ್ಲ, ಅದು ಹೆಂಗಪ್ಪ ಅವರು ಕೂತ್ಕೊಳ್ತಾರೆ. ಮೊದಲು ನೋಡಿದ್ರೆ ಫ್ರೆಶ್ ಆಗಿರ್ತಾರೆ, ಆಮೇಲೆ ಗಡ್ಡ ಬರುತ್ತೆ, ಆಮೇಲೆ ಸಣ್ಣ ಆಗಿಬಿಡ್ತಾರೆ, ಮೈ ಮೇಲಿರೋ ಬಟ್ಟೆ ಎಲ್ಲ ಹಳೇದಾಗುತ್ತದೆ, ಫುಲ್ ವಿಚಿತ್ರ ಆಗಿರ್ತಾರೆ. ಉತ್ತಾ ಬೆಳೀತದೆ, ಬೇರೆ ಬೆಳೀತದೆ, ಹಾವು ಚೇಳು ಬರುತ್ತೆ, ಮಳೆಗಾಳಿ ಬರುತ್ತೆ. ಎಷ್ಟೋ ವರ್ಷಗಳಾಗ್ತದೆ ತಪಸ್ಸು.
ಅದರಲ್ಲೂ ಈ ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ 18 ವರ್ಷ ತಪಸ್ ಮಾಡ್ದ, 15 ವರ್ಷ ತಪಸ್ ಮಾಡ್ದ, 10 ವರ್ಷ ತಪಸ್ ಮಾಡ್ದ ಅಂತ ಬರೆದ್ಬಿಟ್ಟಿರ್ತಾರೆ ಕಥೆಗಳಲ್ಲಿ. ಅದು ಒಂದು ಭಯ. ಈ ಭಯ ಅನ್ನೋದು ನೋಡಿ ಹೆಂಗೆ ಯಾವ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಪಾರ್ಥಗಳಂದರೆ ಈ ರೀತಿ. ಇಲ್ಲಿ ಓದಿ ತಿಳ್ಕೊಳ್ಳೋರು, ನೋಡಿ ತಿಳ್ಕೊಳ್ಳೋರು ವಾಸ್ತವಿಕದ ಸತ್ಯಾಂಶ ತಿಳ್ಕೊಳ್ಳಲ್ಲ. ಹಾಗೆ ಹೇಳೋರು ಸರಿಯಾಗಿ ಅರ್ಥೈಸಲ್ಲ. ನೋಡಿರಿ, ಯಾವುದೇ ಹೆದರಿಕೆ ಬೇಡ. ತಪಸ್ಸು ಅಂದ್ರೆ ಏನು ಗೊತ್ತೇನ್ರಿ? ನೀವು ವ್ಯವಸಾಯ ಮಾಡಿರಿ, ಅದು ಕೂಡ ತಪಸ್ಸು. ನೀವು ವ್ಯಾಪಾರ ಮಾಡಿರಿ, ಅದು ಕೂಡ ತಪಸ್ಸು. ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿರಿ, ಅದು ಕೂಡ ತಪಸ್ಸು. ಆದರೆ ನಿಷ್ಠೆಯಿಂದ ಮಾಡೋ ಕೆಲಸ ಮಾಡಬೇಕಷ್ಟೆ, ಶ್ರದ್ಧೆಯಿಂದ ಅಲ್ವಾ? ಆಗಿದ ಮೇಲೆ ನೀವು ಕೆಲಸ ಕಾರ್ಯ ಮಾಡಿಕೊಂಡೇ ಒಂದು ದೇವ್ರ ಧ್ಯಾನನು, ಒಂದು ಬೀಜಾಕ್ಷರ ಮಂತ್ರನ ಮನಸ್ಸಿನಲ್ಲಿ ಜಪ ಮಾಡ್ಕೊತಾ ಇದ್ದರೆ ಅದೇ ತಪಸ್ಸು. ಅಂದರೆ ನೀವು ಬಸ್ಸಲ್ಲಿ ಹೋಗೋವೋ ಮಾಡ್ಬೋದು, ಕಾರಲ್ಲಿ ಕೂತ್ಕೊಂಡು ಹೋಗೋವೋ ಮಾಡ್ಬೋದು, ಟ್ರೈನಲ್ಲಿ ಹೋಗೋವೋ ಮಾಡ್ಬೋದು, ಅದೇ ತಪಸ್ಸು. ಆಫೀಸ್ನಲ್ಲಿ ಇರೋವಾಗೂ ಮಾಡ್ಬೋದು. ಆದರೆ ಕೆಲಸ ಕಾರ್ಯ ಮಾಡೋವಾಗ ಆದಷ್ಟು ಕೆಲಸದ ಕಡೆ ಗಮನ ಇರಲಿ, ಶ್ರದ್ಧೆಯಿಂದ. ಇಲ್ಲ ನೀವು ಈ ಕಡೆ ಧ್ಯಾನ ಮಾಡ್ಕೊಂಡು ಕೂತ್ಕೊಬಿಟ್ರೆ ಆ ಕಡೆ ಮಿಸ್ಟೇಕ್ ಆಗೋಂಥ ಸಾಧ್ಯತೆ ಇದೆ. ಹಾಗೆ ಅಡುಗೆ ಮಾಡೋಗೂ ಅಷ್ಟೇ ಮಿಸ್ಟೇಕ್ ಆಗೋಂಥ ಸಾಧ್ಯತೆ ಇದೆ. ಅರ್ಥ ಆಯ್ತಾ? ಆದರೆ ಆ ತಪಸ್ಸು ಫಲ ಕೂಡಿದ ಮೇಲೆ ತಾನಾಗೆ ತಾನೇ ಅಡುಗೆ ಆಗುತ್ತೆ, ತಾನಾಗೆ ತಾನೇ ಕೆಲಸ ಆಗುತ್ತೆ. ನೀವೇನು ಕೆಲಸ ಮಾಡಬೇಕಾಗಿಲ್ಲ, ನೀವೇನು ಅಡುಗೆ ಬೇಕಾಗಿಲ್ಲ. ನಿಮಗೆ ತಪಸ್ಸು ಫಲ ಸಿಗಬೇಕಷ್ಟೇ, ಆಮೇಲೆ ಅದು ತಾನಾಗೆ ತಾನೇ ಆಗುತ್ತೆ. ಅಲ್ಲಿವರೆಗೂ ಅಡುಗೆ ಮಾಡೋ ಕಡೆ ಗಮನ ಇರಲಿ, ಯಾವುದೇ ಒಂದು ಕೆಲಸ ಮಾಡೋ ಕಡೆ ಗಮನ ಇರಲಿ. ಕೆಲಸ ಕಾರ್ಯ ಇಲ್ಲದೇ ಇರೋವಾಗ ಧ್ಯಾನ ತಪಸ್ಸು ಮಾಡಿ. ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ಹೋಗೋವಾಗ, ಆಫೀಸ್ನಲ್ಲಿ ಸುಮ್ಮನೆ ಕೆಲಸ ಇಲ್ಲದೇ ಇರೋವಾಗ, ಅಂಗಡಿನೋ ಗೋಡನ್ನೋ ಹೋಟ್ಲೋ ಎಲ್ಲೋ ಒಂದು ಕಡೆಗೆ ಕೆಲಸ ಇಲ್ಲದೇ ಇರೋವಾಗ ಆ ಟೈಮಲ್ಲಿ ನೀವು ಧ್ಯಾನ ಮಾಡ್ಕೊಳ್ಳಿ, ತಪ್ಪಿಲ್ಲ. ಜಪ ಮಾಡ್ಕೊಳ್ಳಿ, ಅದೇ ತಪಸ್ಸು. ಈ ಸಿನಿಮಾಗಳಲ್ಲಿ ತೋರಿಸೋದಾರ ನೀವು ಕೂತ್ಕೊಬಿಡ್ತೀರಲ್ಲ, ಆ ಥರ ಅಲ್ಲ. ಗೊತ್ತಾಯ್ತಲ್ಲ? ಇವತ್ತು ನಾನು ನಿಮಗೆ ಸರಸ್ವತಿ ಮಂತ್ರದ್ದು ಯಂತ್ರ ಹೇಳ್ಕೊಡ್ತೀನಿ. ಸರಸ್ವತಿ ಮಂತ್ರದ್ದು ತಾಯ್ತ ಯಾವ ರೀತಿ ರೆಡಿ ಮಾಡೋದು ಬೀಜಾಕ್ಷರ ಮಂತ್ರದಿಂದ, ಬೀಜಾಕ್ಷರ ಮಂತ್ರನ ಹೇಗೆ ಹೊಲಿಸ್ಕೊಳ್ಳೋದು ಸರಸ್ವತಿ ಮಂತ್ರದ್ದು ಅಂತ. ಯಾಕಂದರೆ ನಾವು ಈ ಜಗತ್ತಿನಲ್ಲಿ ಸೃಷ್ಟಿ ಆದರೆ ಮೊದಲ ಗುರು ಸರಸ್ವತಿ. ಆಕೆನೇ ನಮಗೆ ತಾಯಿ. ನಮ್ಮ ತಾಯಿಯಲ್ಲೇ ಆಕೆ ಇರ್ತಾಳೆ, ನಮ್ಮ ತಂದೆಯಲ್ಲಿ ಬ್ರಹ್ಮ ಇದ್ದರೆ ನಮ್ಮ ತಾಯಿಯಲ್ಲಿ ಸರಸ್ವತಿ ಇರ್ತಾಳೆ, ಆಕೆನೇ ಮೊದಲ ಗುರು. ಆದ್ದರಿಂದ ಈ ಭೂಮಿ ಮೇಲೆ ನಾವು ಮೊದಲು ವಿದ್ಯೆ, ನಾವು ಏನೇ ಕೆಲಸ ವಿದ್ಯೆ ಮಾಡಲಿ, ಅದು ಅಡುಗೆ ಮಾಡೋ ಕೆಲಸ ಅಥವಾ ರೈತರು ಬೆಳೆಯೋದು, ಪಶುಪಾಲನೆ, ಇನ್ನೊಂದು ಮತ್ತೊಂದು ವ್ಯವಸಾಯ ಕೃಷಿ ಮಾಡೋದು, ಅದು ಕೂಡ ವಿದ್ಯೆನೇ. ಅದಕ್ಕೂ ತಾಯಿ ಯಾರು ಬೇಕು? ಸರಸ್ವತಿನೇ ಬೇಕು. ಹಾಗೆ ಅಂಗಡಿನಲ್ಲಿ ವ್ಯಾಪಾರ ಮಾಡಬೇಕಾಗಲಿ, ಹೋಟ್ಲಲ್ಲಿ ಒಳ್ಳೆ ಅಡುಗೆ ಮಾಡಬೇಕಾಗಲಿ, ಯಾವುದೇ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಲಿ, ಯಾವುದೇ ಒಂದು ನಾಲೆಡ್ಜು, ಅದು ರಾಜಕೀಯ ಆಗಲಿ ಅಥವಾ ಯಾವುದೋ ಒಂದು ವಿಜ್ಞಾನ ಆಗಲಿ, ಸಂಶೋಧನೆ ಆಗಲಿ, ಯಾವುದಾದ್ರೂ ಸರಿ ವಿದ್ಯೆನೇ ಅಲ್ವಾ. ವಿದ್ಯೆ ಕೊಡೋದು ಯಾರು? ಜಗನ್ಮಾತೆ ಸರಸ್ವತಿ. ಆಕೆ ಅಂತರ್ಯಾಮಿ, ಸರ್ವವ್ಯಾಪಕ ಅತ್ವದಲ್ಲೇ ಇರ್ತಾಳೆ. ಸರ್ವಂತರ್ಯಾಮಿ ಆಕೆ, ಎಲ್ಲದರಲ್ಲೂ ಒಳಗೂ ಅಂತರ್ಯಾಮಾಗಿರ್ತಾಳೆ. ಅಂಥ ಜಗನ್ಮಾತೆ ಬ್ರಾಹ್ಮಣ ಶಕ್ತಿ. ಆ ಶಕ್ತಿ ಸರಸ್ವತಿ ಸಚ್ಚಿದಾನಂದ ಸ್ವರೂಪಗಳು. ಆಕೆಯನ್ನು ನಾವು ಹೊಲಿಸ್ಕೊಬಿಟ್ರೆ ಇಡೀ ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ನಕ್ಷತ್ರಗಳು ಅವುಗಳ ರಹಸ್ಯ ಏನಿದೆ, ಈ ಸೃಷ್ಟಿ ರಹಸ್ಯ ಏನಿದೆ, ಅದನ್ನು ನಾವು ತಿಳ್ಕೊಬೋದು. ನಮ್ಮಿಂದಲೇ ಆವಾಗ ಜಗತ್ತು ಸೃಷ್ಟಿಯಾಗುತ್ತೆ, ನಮ್ಮಿಂದಲೇ ನಡೀತದೆ, ನಮ್ಮಿಂದಲೇ ನಾಶ ಆಗುತ್ತೆ. ಅಷ್ಟು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳು ನಮಗೆ ದಿವ್ಯ ದೃಷ್ಟಿ ಗೊತ್ತಾಗುತ್ತೆ. ಇದು ಸರಸ್ವತಿ ಅಂದರೆ ಬ್ರಹ್ಮಜ್ಞಾನ. ಅಂದರೆ ಇಷ್ಟು ತಿಳುವಳಿಕೆ, ಎಲ್ಲ ತಿಳುವಳಿಕೆಯನ್ನು ತಿಳ್ಕೊಳ್ಳೋದು ಈ ಜಗತ್ತಿನಲ್ಲಿ, ಅದೇ ಬ್ರಹ್ಮಜ್ಞಾನ. ಅದನ್ನು ಕೊಡೋದು ಯಾರು? ಮಹಾ ಸರಸ್ವತಿ. ಬೇಡ ನಮಗೆ ಬರೀ ಹೋಟ್ಲಲ್ಲಿ ನಾವು ಅಡುಗೆ ಮಾಡೋದು ಕಲ್ಕೊಟ್ರೆ ಸಾಕು, ಓಕೆ, ಅದೇ ಕೊಡ್ತಾಳೆ. ಓಕೆ, ನಾವು ಆಫೀಸ್ನಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೆಲಸ ಕಾರ್ಯದಲ್ಲಿ ನಾವು ತೊಡ್ಕೊಂಡು ಒಳ್ಳೆ ಹಣ ಮಾಡಿದ್ರೆ ಸಾಕಂದರೆ ಓಕೆ, ಆ ವಿದ್ಯೆನಲ್ಲೇ ನೀವು ಒಳ್ಳೆ ಮಾರ್ಕ್ಸ್ ಬರುತ್ತೆ, ಪಾಸ್ ಆಗ್ತೀರ. ವಿದ್ಯೆ ಅಂಟುತ್ತೆ. ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ, ಸಾಕಷ್ಟು ದುಡ್ಡಿರುತ್ತೆ, ಅವ್ರ ಮಕ್ಕಳಿಗೆ ತಲೆಗೆ ವಿದ್ಯೆನೇ ಅಂಟಲ್ಲ. ಪಾಪ ಅವ್ರ ತಂದೆ ತಾಯಿ ಪರದಾಡ್ತಾರೆ, ನನ್ನ ಮಗನಿಗೆ ನನ್ನ ಮಗಳಿಗೆ ವಿದ್ಯೆ ಅಂಟ್ತಾ ಇಲ್ಲ, ಏನು ಮಾಡೋದು, ವಿದ್ಯೆ ಅಂಟ್ತಾ ಇಲ್ಲ, ಏನು ಮಾಡೋದು ಅಂತ. ಯಾವ್ಯಾವ ದೇವರು ಗುಡಿ ಗೋಪುರ ಸುತ್ತಾರೆ, ಯಾರ್ಯಾರೋ ಗುರುಗಳು ಮಂತ್ರವಾದಿಗಳ ಹತ್ರ ಸುತ್ತಾರೆ, ಏನೇನೋ ನಿಂಬೆಹಣ್ಣು ಕುಂಬಳಕಾಯಿ ತಾಯ್ತ ಎಲ್ಲ ಕಟ್ಸ್ಕೊಳ್ತಾರೆ, ಏನೇನೋ ಮಾಡ್ತಾರೆ, ಹೋಮ ಹವನ ಯಜ್ಞಾದಿಗಳೆಲ್ಲ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಆದರೂ ಅವ್ರ ಮಕ್ಕಳಿಗೆ ವಿದ್ಯೆ ಅಂಟಲ್ಲ. ಪಾಪ ಅದೇ ಕೊರಗ ಆಗಿರುತ್ತೆ. ಇರೋದೇ ಒಬ್ಬ ಮಗಳು ಅಷ್ಟೇ ಇರ್ತಾರೆ, ಕೆಲವರಿಗೆ ಬೇಜಾನ್ ಆಸ್ತಿ ಇರ್ತದೆ, ಹಿಂಗೆಲ್ಲ ಇರ್ತದೆ. ಆದರೆ ಅದಕ್ಕೆ ಸರಸ್ವತಿ ಯೋಗ್ಯ ಮಂತ್ರ, ಬೀಜಾಕ್ಷರ ಮಂತ್ರ ಬೇಕು ಅವ್ರಿಗೆ ಆಕೆಯ ಅನುಗ್ರಹ ಬೇಕು. ಆವಾಗ ಆ ಮಗುಗೆ ಒಳ್ಳೆ ಬ್ರೈನಲ್ಲಿ ಒಳ್ಳೆ ಮೆಮ್ರಿ ಪವರು ಮತ್ತು ಒಳ್ಳೆ ಬುದ್ಧಿವಂತಿಕೆ, ಸದ್ಬುದ್ಧಿ, ಸುಜ್ಞಾನ, ಒಳ್ಳೆ ಪ್ರವರ್ತನೆ ಆಗ್ತದೆ, ಒಳ್ಳೆ ಜ್ಞಾನ ಬರುತ್ತೆ. ಈಗ ಅರ್ಥ ಆಯ್ತಾ? ಇದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು, ಓಕೆನಾ? ಇದು ಬೀಜಾಕ್ಷರ ಮಂತ್ರವನ್ನು ನಾನು ನಿಮಗೆ ತಾಯ್ತಾ ಬರೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಮಗೆ ಒಂದು ವಿಚಾರ ನೆನಪಿರಲಿ,
ಕವಿರತ್ನ ಕಾಳಿದಾಸ ನೀವು ನೋಡಿರ್ಬೇಕು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ದು. ಅವನು ಒಬ್ಬ ಕುರಿ ಮೇಸವನು. ಎಷ್ಟರ ಮಟ್ಟಿಗೆ ದಡ್ಡ ಅಂದರೆ ಅವನು ಮರದ ರೆಂಬೆ ಈ ಕಡೆ ಇರುತ್ತೆ, ಸೈಡಿಗೆ ಹೋಗಿರುತ್ತೆ ರೆಂಬೆ, ಆ ರೆಂಬೆ ಮೇಲೆ ಆ ಕಡೆ ಕೂತ್ಕೊಂಡು ಈ ಕಡೆ ತಿರುಗಿ ಕಟ್ ಮಾಡ್ತಿರ್ತಾನೆ. ನಿಮಗೆ ಗೊತ್ತಿರುತ್ತದು ವಿಚಾರ. ಆಮೇಲೆ ದಪ್ಪ ಅಂತ ಕೆಳಗೆ ಬಿದ್ದೋಗುತ್ತೆ ಅದು ಕವಿರತ್ನ ಕಾಳಿದಾಸದು. ಆ ಥರ ಕಟ್ ಮಾಡ್ತಿರ್ತಾನೆ. ಆದರೆ ಅವನು ಲಾಸ್ಟ್ಗೆ ರಾಜ್ಕುಮಾರ್ ಏನು ಮದುವೆ ಆಗ್ತಾನೆ. ಆ ಒಂದು ಅದೃಷ್ಟ ಯೋಗ ಅವನು ಬರುತ್ತೆ. ಯಾಕೆಂದರೆ ಅಲ್ಲಿ ಕೆಲವು ಕುತಂತ್ರ ನಡೀತದೆ. ರಾಜ್ಕುಮಾರ್ಗೆ ಒಬ್ಬ ದೊಡ್ಡನನ್ನು ತಂದು ಕಟ್ಬಿಟ್ರೆ ರಾಜ್ಯದಲ್ಲಿ ಸಖತ್ತಾಗಿ ದೋಚ್ಬೋದು ಅಂತ ಅಲ್ಲಿ ಕೆಲವು ಕುತಂತ್ರಿಗಳು ಕುಚದ್ರಿರ್ತಾರೆ. ಅದಕ್ಕೆ ರಾಜ್ಕುಮಾರಿಗೆ ಒಬ್ಬ ದೊಡ್ಡನನ್ನು ತಂದು ಕಟ್ತಾರೆ. ಆದರೆ ರಾಜ್ಕುಮಾರ್ಗೆ ಆಮೇಲೆ ಗೊತ್ತಾಗುತ್ತೆ ಈತನಿಗೇನೋ ಗೊತ್ತಿಲ್ಲ, ಮದುವೆ ಮಾಡ್ಕೊಬಿಟ್ಟಿದ್ದೀನಿ ಅಂತ. ಆಮೇಲೆ ಅವನಿಗೆ ಒಳ್ಳೆ ತಿಳುವಳಿಕೆ ಕೊಟ್ಟು ಹಾಕಿ ದೈವಭಕ್ತಳು, ಆಕೆ ಮಹಾಕಾಳಿ ದೈವಭಕ್ತಳು, ದೇವಿ ದೈವಭಕ್ತಳು. ಆಕೆ ಅವನಿಗೆ ಭಕ್ತಿ ಮಾರ್ಗವನ್ನು ಹೇಳ್ಕೊಡ್ತಾಳೆ. ಆಮೇಲೆ ಅವನು ತಪಸ್ಸು ಮಾಡ್ತಾನೆ, ಅಂದರೆ ಧ್ಯಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇರ್ತಾನೆ. ಆವಾಗ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಆವಾಗ ಅವನು ಅಷ್ಟೈಶ್ವರ್ಯ ಮಹಾಲಕ್ಷ್ಮಿ ಎಲ್ಲ ವಿದ್ಯೆಗಳನ್ನು ಅವನಿಗೆ ಕೊಡ್ತಾಳೆ. ಲಾಸ್ಟ್ಗೆ ಮಹಾ ಸರಸ್ವತಿ ಅವನ ನಾಲ್ಗೆ ಮೇಲೆ ಓಂ ಅಂತ ಬರೀತಾಳೆ ಆಗ ತ್ರಿಶೂಲದಿಂದ. ಆಗಿಂದ ಅವನಿಗೆ ಎಲ್ಲಿಲ್ಲದ ಜ್ಞಾನ ಬರುತ್ತೆ. ಒಬ್ಬ ಕುರಿ ಮೇಸವನು ಲಾಸ್ಟ್ಗೆ ಕವಿರತ್ನ ಕಾಳಿದಾಸರಾಗಿ ಇವತ್ತು ಪರಿವರ್ತನೆ ಆದರು, ಜಗತ್ತಿನಲ್ಲಿ ಪ್ರಸಿದ್ಧ ಕವಿ ಆದರು ಅಲ್ವಾ. ಈ ರೀತಿ ಒಬ್ಬ ಕುರಿ ಮೇಸವನು ಹಂಗಾದ ಅಂದಮೇಲೆ ಇವತ್ತು ಟೀ ಕಾಫಿ ಮಾಡೋನು ಒಬ್ಬ ನರೇಂದ್ರ ಮೋದಿ. ರೈಲ್ವೆ ಸ್ಟೇಷನಲ್ಲಿ ಟೀ ಕಾಫಿ ಮಾರೋರು ಅವ್ರ ಅಪ್ಪ ಅಮ್ಮ ಅಂತ ಅವ್ರ ಮಗನಾಗ್ಬಿಟ್ಟು ನರೇಂದ್ರ ಮೋದಿ ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದರು. ಇಡೀ ಎಲ್ಲ ದೇಶಗಳನ್ನು ಸುತ್ತಿದರು, 90% ದೇಶಗಳನ್ನು ಪ್ರಪಂಚದಲ್ಲಿ ಸುತ್ತಿದರು. ಈ ವಿಚಾರ ನಿಮ್ಗೆ ಗೊತ್ತಿದೆ. ಎಂತೆಂಥ ಮಹಾನುಭಾವರು. ಹೀಗೇ ವಿಶ್ವೇಶ್ವರ ಸರ್ ಎಂ ವಿಶ್ವೇಶ್ವರಯ್ಯನವರು, ಅವರು ಬಡತನದಲ್ಲಿ ಹುಟ್ಟಿ ಒಬ್ಬ ಇಂಜಿನಿಯರ್ ಆದರು, ಇಡೀ ಜಗತ್ತು ಪ್ರಸಿದ್ಧ ಆದರು. ನಿಮ್ಗೆ ಗೊತ್ತಿರೋ ವಿಚಾರ. ಹಾಗೆ ಎಷ್ಟೆಷ್ಟೋ ಉದ್ಧಾರ ಆಗಿದ್ದಾರೆ. ಇದಕ್ಕೆ ಕಾರಣ ಜಗನ್ಮಾತೆ ಸರಸ್ವತಿ ವಿದ್ಯಾಮಾತೆ. ಒಂದು ನೆನಪಿರಲಿ ನಿಮಗೆ, 3 ಜನ ಮಾತೆಯರಿದ್ದಾರೆ, ಮಹೇಶ್ವರಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ. ನೆನಪಿಟ್ಕೊಳ್ಳಿ, ಲಕ್ಷ್ಮೀ ಮನೆಗೆ ಪಾರ್ವತಿ ಹೋಗ್ತಾಳೆ, ಪಾರ್ವತಿ ಮನೆಗೆ ಲಕ್ಷ್ಮಿ ಹೋಗ್ತಾಳೆ. ಆದರೆ ಸರಸ್ವತಿ ಇವರಿಬ್ಬರು ಮನೆಗೂ ಹೋಗೋದಿಲ್ಲ, ನೆನಪಿಟ್ಕೊಳ್ಳಿ. ಆದರೆ ಸರಸ್ವತಿ ಮನೆಗೆ ಇವರಿಬ್ಬರು ಬರ್ತಾರೆ. ಅಂದರೆ ವಿದ್ಯೆಗೆ ಅಷ್ಟು ಮಹತ್ವ ಇದೆ. ಒಬ್ಬ ಸದ್ಗುರುವು, ಒಬ್ಬ ವಿದ್ಯಾವಂತ, ತನ್ನಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ, ಜ್ಞಾನ ಇರುತ್ತೆ, ಅವನ ಹತ್ರ ಎಲ್ಲರೂ ಬರ್ತಾರೆ. ಅವ್ರು ಯಾವುದೇ ಮಿನಿಸ್ಟರ್ ಆಗಿರಲಿ, ನೋಡಿರ್ಬೋದು ಸ್ವಾಮೀಜಿಗಳು, ಅವರು ಇವರು ಮಠಾಧಿಪತಿಗಳೆಲ್ಲ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಪಂಡಿತರ ಹತ್ರ ಹೋಗ್ತಾರೆ, ಒಳ್ಳೆಯ ಜ್ಞಾನಿಗಳ ಹತ್ರ ಹೋಗ್ತಾರೆ, ಬ್ರಿಲಿಯಂಟ್ ಜ್ಞಾನಿಗಳ ಹತ್ರ ಹೋಗ್ತಾರೆ. ಅಷ್ಟೇ ಅಲ್ಲ, ರಾಜಕೀಯ ವ್ಯಕ್ತಿಗಳು ತಮಗೆ ಸಲಹೆ ಕೊಡಲಿಕ್ಕೆ ಒಳ್ಳೆ ಬ್ರಿಲಿಯಂಟ್ಗಳನ್ನ ಇಟ್ಕೊಳ್ತಾರೆ. ಎಲೆಕ್ಷನಲ್ಲಿ ಗೆಲ್ಲಲಿಕ್ಕೆ ಒಳ್ಳೆ ಬ್ರಿಲಿಯಂಟಲ್ಲಿ ಇಟ್ಕೊಳ್ತಾರೆ. ಹಾಗೆ ಮಹಾರಾಜರು ಒಳ್ಳೊಳ್ಳೆ ಪಂಡಿತರನ್ನು ಇಟ್ಕೊಳ್ತಿದ್ರು ಆಸ್ಥಾನದಲ್ಲಿ. ಯಾಕೆ? ವಿದ್ಯೆಗೆ ಅಷ್ಟು ಮಹತ್ವ. ವಿದ್ಯೆನ ಯಾರು ವಿದ್ಯಾವಂತರು ಅವ್ರನ್ನ ಕೊಂಡ್ಕೊಳ್ಳೋಕೆ ಯಾರಿಂದನೂ ಆಗಲ್ಲ. ಯಾರು ವಿದ್ಯಾವಂತರು ಅವ್ರ ಹತ್ರ ಎಲ್ಲರೂ ಬರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಎಲ್ಲ ಡೋಂಗಿಗಳಿಗೆ, ಕಳ್ಳಕಾಕರಿಗೆ ಎಲ್ಲರೂ ಬಹಳ ಬೇಗನೆ ಮರಳಾಗ್ತಾರೆ. ಒಳ್ಳೆಯವ್ರಿಗೆ, ನಿಷ್ಠಾವಂತರಿಗೆ ಯಾರೂ ಆಗಲ್ಲ. ಅವ್ರ ವಿಚಾರ ನಮ್ಗೆ ಬೇಡ ಬಿಡಿ, ಅವ್ರವ್ರು ಮಾಡಿದವ್ರು ಹಿಂದೆ ಇರುತ್ತೆ. ಆದರೆ ನಿಮ್ಮಲ್ಲಿ ನಾನು ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾಯ್ತ ಸರಸ್ವತಿ ಮಂತ್ರದ ತಾಯ್ತ ಬೀಜಾಕ್ಷರ ಮಂತ್ರವನ್ನು ನಾನು ಕೊಡ್ತೀನಿ. ಇದನ್ನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಹೀಗೆ ದಿನಕ್ಕೆ 4 ಬಾರಿ ಆದರೂ ಕನಿಷ್ಠ ನೀವು 10 ನಿಮಿಷ ಕೂತ್ಕೋಬೇಕು. ಬೀಜಾಕ್ಷರ ಮಂತ್ರ ಕೊಡ್ತೀನಿ ಈಗ ನಾನು ನಿಮಗೆ. 10 ನಿಮಿಷಕ್ಕೆ 250 ಸಾರಿ ನೀವು ಜಪ ಮಾಡಬೇಕಾಗುತ್ತೆ. 10 ನಿಮಿಷ ಕೂತ್ಕೊಂಡು ನೋಡಿಕೊಂಡು ಬೀಜಾಕ್ಷರ ಮಂತ್ರ ನೋಡ್ಕೊಂಡು ಮೊಬೈಲಲ್ಲಿ ಇಟ್ಕೊಳ್ಳಿ ಅಥವಾ ಬರೆದಿಕ್ಕೊಳ್ಳಿ. ಸರಸ್ವತಿ ಫೋಟೋ ಇಟ್ಕೊಳ್ಳಿ, ಬ್ರಹ್ಮಾಜಿ ಫೋಟೋ ಇಟ್ಕೊಳ್ಳಿ, ಸರಸ್ವತಿ ಫೋಟೋ ಇಟ್ಕೊಳ್ಳಿ, ಅಥವಾ ತಾರಾಮತ ಗುರುದೇವ್ ಫೋಟೋನೂ ಇಟ್ಕೊಳ್ಳಿ, ಅಥವಾ ಒಂದು ಸದ್ಗುರು ಮೂರ್ತಿ, ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭಸ್ವಾಮಿ ಅಥವಾ ಶ್ರೀ ಗೌರಿ ಗಂಗಾಧರೇಶ್ವರ, ಒಟ್ಟಿನಲ್ಲಿ ನಿಮ್ಮ ಗುರುವಿನ ಫೋಟೋ ಇಟ್ಕೊಂಡು ಈ ಒಂದು ಮಂತ್ರ, ಬೀಜಾಕ್ಷರ ಮಂತ್ರ ನಾನು ನಿಮ್ಗೆ ಕೊಡ್ತೀನಿ. ಅದನ್ನು ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಬೆಳಗ್ಗೆ ಆಗಲಿ, ಬೆಳಗ್ಗೆ ಒನ್ ಟೈಮು, ಬೆಳಗ್ಗೆ ಎಷ್ಟೊತ್ತಿಗಾದರೂ ಹೇಳಿ ನೀವು, ಪರವಾಗಿಲ್ಲ. ಸೂರ್ಯ ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಆಮೇಲೆ ಮಂತ್ರ ಇಟ್ಕೊಂಡು ಕೂತ್ಕೊಳ್ಳಿ. 10 ನಿಮಿಷ ಅಷ್ಟೇ ಕೇಳ್ತೀನಿ ಬೆಳಗ್ಗೆ ನಾನು. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ, ಆಮೇಲೆ ತಿಂಡಿ ಎಲ್ಲ ಆದಮೇಲೆ ನೀವು ಡ್ಯೂಟಿಗೆ ಹೋಗ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ಹೋಗಿ ಪರವಾಗಿಲ್ಲ. ಮತ್ತು ಒಂದು ಫ್ರೀ ಟೈಮ್, ಒಂದು 10 ನಿಮಿಷ ಫ್ರೀ ಮಾಡ್ಕೊಳ್ಳಿ ಡ್ಯೂಟಿಗೆ ಹೋದ್ಮೇಲೆ. ಅಲ್ಲಿ ಒಂದು 11 ಗಂಟೆ 12 ಗಂಟೆಗೆ ಆವಾಗ ಜಪ ಮಾಡಿ, ಧ್ಯಾನ ಮಾಡಿ 10 ನಿಮಿಷ. ಮತ್ತು ಊಟ ಆದಮೇಲೆ ಸಂಜೆ ಒಂದು 3 ಗಂಟೆಗೆ ಮತ್ತೆ 10 ನಿಮಿಷ ಮಾಡಿ.
ಆಮೇಲೆ ಸಂಜೆ 5:15 ಕೂತ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಊದ್ಕಡ್ಡಿ ಹಚ್ಚಿ ದೀಪ ಹಚ್ಚಿ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಎಲ್ಲೋ ಒಂದು ಕಡೆ ಒಂದು 10 ನಿಮಿಷ ಕೂತ್ಕೊಂಡು ಈ ಮಂತ್ರ ಜಪ ಮಾಡ್ಕೊಳ್ಳಿ, ಬೀಜಾಕ್ಷರ ಮಂತ್ರ. ಮತ್ತು ರಾತ್ರಿ ಮನೆಗೆ ಬಂದಮೇಲೆ, ಕೆಲಸದಿಂದ ಮನೆಗೆ ಬಂದಮೇಲೆ ಒಂದು ಸಾರಿ ಮಾಡ್ಕೊಳ್ಳಿ, ಮತ್ತು ಮಲಗೋವಾಗ ಒಂದು ಸಾರಿ ಮಾಡ್ಕೊಳ್ಳಿ. ಈ ರೀತಿ 10 ನಿಮಿಷ ಮಾಡಿ. ಕನಿಷ್ಠ ಒಂದು ದಿನಕ್ಕೆ 1000 ಜಪ ಆಗುತ್ತೆ. 48 ದಿನ ಮಾಡಿ. 48 ದಿನ ಮಾಡಿ. ಪ್ರತಿ ಶುಕ್ರವಾರ ಬುಧವಾರ ಪಾಯಸ ಮಾಡಿ, ಸ್ವೀಟ್ಸ್ ಮಾಡಿ ನೈವೇದ್ಯಕ್ಕೆ. 48 ದಿನದಲ್ಲಿ ಎಷ್ಟು ವಾರ ಬರುತ್ತೆ? ಶುಕ್ರವಾರ, ಗುರುವಾರ ಮಾಡಿ, ಪಾಯಸ ಮಾಡಿ ಸಂಜೆ 1 ಟೈಮ್ ಪ್ರತಿ ಗುರುವಾರ 48 ದಿನ. ಈಗ 48 ದಿನ ಆದಮೇಲೆ ನಿಮಗೆ ಮಂತ್ರಸಿದ್ಧಿ ಆಗಿರುತ್ತೆ. ಆಮೇಲೆ ಕೇವಲ ನೀವು 108 ಸಾರಿ ಹೇಳಿ ಈ ಮಂತ್ರನ. 108 ಸಾರಿ ಹೇಳಿ ನೀವು ನಾನು ಮಂತ್ರ ಬೀಜಾಕ್ಷರ ಮಂತ್ರ ಈಗ ತೋರಿಸ್ತೀನಿ. ಅದನ್ನು ಏನದ್ರ ಮೇಲೆ ಬರೀಬೇಕು? ತಾಯ್ತದ್ದು ಹಾಳೆ ಬರುತ್ತೆ, ಕಾಪರ್ ಹಾಳೆ, ತಾಮ್ರದ ಹಾಳೆ, ಬೆಳ್ಳಿ ಹಾಳೆ, ಹಿತ್ತಾಳೆ ಹಾಳೆ ಬರುತ್ತೆ, ಅದ್ರ ಮೇಲೆ ಬರೀರಿ. ನೀವು ಅದು ತೊಗೊಂಡು ಬರೋಕ್ಕಾಗಲ್ಲ ಅಂದರೆ ಬರೀ ಪೇಪರಲ್ಲೂ ಬರಿಬೋದು. ಆದರೆ ಆವಾಗಲೂ ನಿಮಗೆ ತಾಯ್ತಾ ಬೇಕು. ಅದನ್ನು ರೌಂಡ್ ಮಾಡಿ, ನೀವು ಬರೆದಿರೋದನ್ನು ರೌಂಡ್ ಮಾಡಿ, ಬೀಜಾಕ್ಷರ ಬರೆದಿರ್ತೀರಲ್ಲ ಅದನ್ನು ರೌಂಡ್ ಮಾಡಿ, ಆ ಪೈಪ್ ಇರುತ್ತಲ್ಲ ತಾಯ್ತದ ಪೈಪ್ ಒಳಗೆ ಇಟ್ಟು ಆಮೇಲೆ ಮುಚ್ಚಳ ಆಗಬೇಕು. ಆಮೇಲೆ 108 ಸಾರಿ ಮಂತ್ರವನ್ನು ಹೇಳ್ಕೋಬೇಕು. ಯಾವಾರ ಗುರುವಾರ ಮಾತ್ರ ನೀವು ಈ ತಾಯ್ತವನ್ನು ಕಟ್ಟಬೇಕು, ಅವತ್ತೇ ಮಂತ್ರ ಪಠನೆ ಮಾಡಬೇಕು. ಮೊದಲು 48 ದಿನ ಅದು ಮಾಮೂಲಿ ಆಯಿತು. ಆಮೇಲೆ 48 ದಿನ ಆದಮೇಲೆ 108 ಸಾರಿ ಹೇಳಿದ್ರೆ ಸಾಕು. 108 ಸಾರಿ ಹೇಳಿ ಅದಕ್ಕೆ ಮಂತ್ರ ನಿಮ್ಮ ಹಣೆ ಮೇಲೆ ಇಟ್ಕೊಂಡು 108 ಸಾರಿ ಹೇಳಿ ಆ ತಾಯ್ತಕ್ಕೆ ನೀವೇನು ಬರೆದಿರ್ತೀರ ಅದಕ್ಕೆ. ಯಾವಾರ ಗುರುವಾರ ಯಾರಿಗೆ ಕೊಡಬೇಕೋ ಅವ್ರಿಗೆ ಅವತ್ತು ಕೊಡಿ, ಗುರುವಾರ ಕೊಡಿ. ಅವರು ಶುದ್ಧವಾಗಿ ಬಂದಿರಬೇಕು. ಅವ್ರ ಹತ್ರ ನೀವು ಕಂಪಲ್ಸರಿ ದಕ್ಷಿಣೆ ತೊಗೋಬೇಕು. ಅಥವಾ ನೀವು ಕೈ ಕಟ್ಕೊಳ್ಳಿ, ಅವರು ಕೈ ಕಟ್ಕೊಳ್ಳಿ, ಅಥವಾ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ. ಅವರು ಯಾವುದೇ ಇಂಟ್ರಿಗೆ ಹೋಗಲಿ, ಯಾವುದೇ ಪರೀಕ್ಷೆ ಬರೀಲಿಕ್ಕೆ ಹೋಗಲಿ, ಯಾವುದೇ ವಿದ್ಯಾಭ್ಯಾಸ ಪ್ರಾರಂಭ ಮಾಡಲಿ, ಯಾವುದೇ ಕೆಲಸ ಕಾರ್ಯ ಶುರು ಮಾಡಲಿ, ಅವ್ರಿಗೆ ಒಳ್ಳೆಯ ಜ್ಞಾನ ಬರುತ್ತೆ, ಒಳ್ಳೆಯ ಬುದ್ಧಿವಂತಿಕೆ ಬರುತ್ತೆ, ಒಳ್ಳೆಯ ಸದ್ಬುದ್ಧಿ ಬರುತ್ತೆ, ಒಳ್ಳೆಯ ಆಲೋಚನಾ ಶಕ್ತಿ ಬರುತ್ತೆ. ನೋಡಿರಿ, ರಾಜ ಮಹಾರಾಜರಿರಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಸ್ವಾಮೀಜಿಗಳಿರಲಿ, ದೇವಸ್ಥಾನದಲ್ಲಿ ಪೂಜೆ ಮಾಡೋರಾಗಲಿ, ಎಲ್ಲರಿಗೂ ಜ್ಞಾನ ಬೇಕು, ವಿದ್ಯೆ ಬೇಕು. ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಒಳ್ಳೆಯ ವಿದ್ಯೆ ಬುದ್ಧಿವಂತಿಕೆ ಇದ್ದರೆ ನಾವು ಇಡೀ ಜಗತ್ತನ್ನೇ, ಅರ್ಧ ಜಗತ್ತನ್ನೇ ನಾವು ಗೆಲ್ಬೋದು, ಯಾವುದೇ ಡೌಟ್ ಇಲ್ಲ ಅಲ್ವಾ? ಅದಕ್ಕೆ ವಿದ್ಯೆ ಬೇಕು. ಆ ಜಗನ್ಮಾತೆ ವಿದ್ಯಾ ಮಹಾ ಸರಸ್ವತಿ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಬ್ರಹ್ಮಜ್ಞಾನ ಇಲ್ಲ ಅಂದರೆ, ಈ ಸೃಷ್ಟಿ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ನಾವು ಜ್ಞಾನಿಗಳಾಗಲ್ಲ. ಹಾಗೆ ನಮಗೆ ಮುಕ್ತಿ, ಜೀವನ್ ಮುಕ್ತಿ, ಮೋಕ್ಷ ಸಿಗಲ್ಲ. ಒಂದು ಸತ್ಯಲೋಕ ಅಂದರೆ ಅದೇ ಬ್ರಹ್ಮ ಸರಸ್ವತಿ ಇರೋದೇ ಸತ್ಯಲೋಕ. ಎಲ್ಲ ಲೋಕಗಳಿಗಿಂತ ಒಂದು ಪವಿತ್ರವಾದ ಲೋಕ ಸತ್ಯಲೋಕ. ಇದನ್ನು ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಅದಕ್ಕೆ ಈ ಬೀಜಾಕ್ಷರ ಮಂತ್ರ ಈಗ ನಾನು ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಒಂದು ಸಾರಿ. ಈ ಬೀಜಾಕ್ಷರ ಮಂತ್ರ ನೋಡ್ಕೊಳ್ಳಿ. ಭಕ್ತರೇ ನೋಡ್ಕೊಳ್ಳಿ, ಇಲ್ಲಿ ಒಟ್ಟು 9 ಮನೆ ಇರುತ್ತೆ. ಅದರಲ್ಲಿ ಮಧ್ಯದ ಮನೆಯಲ್ಲಿ ಓಂ, ಅಲ್ಲಿಂದ ನೀವು ಪ್ರಾರಂಭ ಮಾಡಬೇಕು. ಮೊದಲು ಓಂ ಇದನ್ನು ಬರೀಬೇಕು. ಅನಂತರ ಐಂ, ಅನಂತರ ಕ್ಲೀಂ, ಅನಂತರ ಸ್ವಾಹ. ಇದೇ ರೀತಿ ಬರೀಬೇಕು. ಮೊದಲು ಬಲಗಡೆಯಿಂದ ನೀವು ಬಂದು ಆಮೇಲೆ ಎಡಗಡೆಯಿಂದ ಮೇಲ್ಗಡೆ ಹೋಗಬೇಕು. ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಾರಿ ಹೇಳ್ತೀನಿ. ಓಂ ಐಂ ಕ್ಲೀಂ ಸ್ವಾಹ. ಹಾಗೆ ಓಂ ಐಂ ಕ್ಲೀಂ ಸ್ವಾಹ. ಈ ರೀತಿ ನೋಡಿದ್ರಲ್ಲ, ಬೀಜಾಕ್ಷರ ಮಂತ್ರ ನೋಡಿದ್ರಿ ನೀವು. ಈ ಬೀಜಾಕ್ಷರ ಮಂತ್ರ ಒಂದೊಂದು ಅಕ್ಷರ ಒಂದೊಂದು ಮನೆಯಲ್ಲಿದೆ. ಅದರಲ್ಲಿರೋ ಮನೆಯಲ್ಲಿರೋದನ್ನು ನೀವು ಈ ರೀತಿ ನಾನು ಕೊಟ್ಟಿದ್ದೀನಿ, ಅದನ್ನು ಕ್ರಮಬದ್ಧವಾಗಿ ಹಾಳೆನಲ್ಲಿ ಬರಿಬೇಕು. ನೀವು ತಾಮ್ರದ ಹಾಳೆ, ಹಿತ್ತಾಳೆ ಹಾಳೆನಲ್ಲಿ ಬರಿಬೇಕು. ಯಾವತ್ತೂ ಗುರುವಾರ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಆಮೇಲೆ ಅದನ್ನು ರೌಂಡಾಗಿ ಸುತ್ತಿ ಒಳಗಡೆ ಹಾಕಬೇಕು. ಆಮೇಲೆ ಯಾರಿಗನ್ನ ಕೊಡುವಾಗ 108 ಸಾರಿ ಹೇಳಿ ಕೊಡಬೇಕು. ಗೊತ್ತಾಯ್ತಲ್ಲ? ಅದು ಒಳ್ಳೆಯ ಸಮಯ ಗುರುವಾರ. ಸರಸ್ವತಿ ಮಂತ್ರನ ಜಪ ಮಾಡಿ, ಓಕೆನಾ? ಅವ್ರ ಹತ್ರ ಕಂಪಲ್ಸರಿ ದಕ್ಷಿಣೆ ತೊಗೋಬೇಕು. ದಕ್ಷಿಣೆ ತೊಗೊಂಡಿಲ್ಲ ಅಂದರೆ ಅದು ಅವರಿಗೆ ಫಲ ಆಗಲ್ಲ. ಓಕೆ, ಇಷ್ಟು ಈ ತಾಯ್ತದ ಬಗ್ಗೆ ನೀವು ನೋಡಿದ್ರಲ್ಲ. ಓಕೆ ಅವರೇ, ನಿಮ್ಗೊಳ್ಳೋದಾಗಲಿ. ಅಭ್ಯಾಸ ಮಾಡಿ, ಜಪ ತಪ. ಮಹಾಸರಸ್ವತಿ ಬಗ್ಗೆ, ಆ ಬ್ರಹ್ಮಶಕ್ತಿಯ ಬಗ್ಗೆ ಎಷ್ಟು ಅಂತ ನೀವು ತಿಳ್ಕೊಂಡಿದ್ರ, ಇದನ್ನೇ ಗಾಯತ್ರಿ ಮಂತ್ರ ಅಂತ ತಿಳ್ಕೊಳ್ಳಿ. ಬ್ರಾಹ್ಮಿದೇವಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಲೈಕ್ ಮಾಡಿದ್ರೆ ನನಗೆ ಅದು ಪ್ರೋತ್ಸಾಹ ಆಗುತ್ತೆ. ಮತ್ತೆ ನಾನು ಈ ರೀತಿ ತಾಯ್ತಗಳು ರೆಡಿ ಮಾಡೋದು ಹೇಗೆ ಅಂತ ನಿಮಗೆ ಇನ್ನೊಂದು ಮಂತ್ರವನ್ನು ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ನೋಡಿ ತಪ್ಪದೆ. ಹಾಗೆ ಹಿಂದಿನ ಭಾಗ ನೀವು ತಾಯ್ತದ ಬಗ್ಗೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ನೀವು ನೋಡಿದ್ರೆ ಪರವಾಗಿಲ್ಲ, ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅಂದ್ರೆ ಹಾಕ್ಕೊಳ್ಳಿ.
ಮುಂದಿನ ವಿಡಿಯೋಗಳು ನೋಡಿ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ಆ ಜಗನ್ಮಾತೆ ಒಳ್ಳೇದು ಮಾಡಿ, ಆ ಬ್ರಹ್ಮಾಜಿ ಜಗನ್ಮಾತೆ, ಆ ಸದ್ಗುರು ನಿಮ್ಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.